ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಗುಬ್ಬಿಯಲ್ಲಿ ಲೊಕೇಟ್ ಆಗಿರುವಂತಹ ವನವಳ್ಳಿ ಕ್ಷೇತ್ರದಲ್ಲಿರುವಂತಹ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ನಾನು ವನಸಂಚಾರ ಭಾಗ 1ನಲ್ಲಿ ಗುಬ್ಬಿಯಪ್ಪ ದೇವಸ್ಥಾನ ಅಂದರೆ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ಲು ಮತ್ತು ಬಾಹುಬಲಿ ಟೆಂಪಲ್ಲು ಹಾಗೆ ಚರ್ಚನ್ನು ತೋರಿಸಿ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಆ್ಯಕ್ಚುಲಿ ನಾವು ಈ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದು ಇಕೋ ಕ್ಲಬ್ ಕಡೆಯಿಂದ ಸಸ್ಯೋದ್ಯಾನ ಭೇಟಿ ಅಥವಾ ವನಸಂಚಾರ ಭೇಟಿಗೆ ನಾವು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಗುಬ್ಬಿಯಪ್ಪ ಟೆಂಪಲ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿಗೆ ಬಂದು ಇದು ನಿಮಗೆ ಪರಿಸರ ಸಂರಕ್ಷಣೆ ಸೊಸೈಟಿಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಈ ಒಂದು ಮರಗಳನ್ನು ರಕ್ಷಣೆ ಮಾಡೋದು ಮತ್ತು ಈ ಒಂದು ಮರಗಳ ಕಾಡನ್ನು ಬೆಳೆಸೋದ್ರಿಂದ ನಾಡಿಗೆ ಆಗುವಂಥ ಉಪಯೋಗಗಳ ಬಗ್ಗೆ ನಾವು ಹೇಳೋದಕ್ಕಿಂತ ಮಾಡಿದ್ರೆ ಮತ್ತು ಅಲ್ಲಿ ಹೋಗಿ ನೋಡ್ಕೊಂಡು ಬಂದರೆ ಅದರ ಒಂದು ವಿಚಾರ ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವು ಬರೀ ಹೇಳೋದಷ್ಟೇ ಅಲ್ಲ, ಪ್ರತಿ ವರ್ಷ ನಾವು ಮರಗಳನ್ನ ಹುಟ್ಟಾಕಬೇಕು, ಹಾಗೆಯೇ ಕಾಡನ್ನು ಬೆಳೆಸಬೇಕು, ನಾಡನ್ನು ಉಳಿಸ್ಬೇಕು. ಕಾಡನ್ನು ಉಳಿಸಿದ್ರೆ ಮುಂದಿನ ಒಂದು ಪೀಳಿಗೆಗೂ ಸಹಿತ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಹೇಗೆ ಒಳ್ಳೆಯ ಗಾಳಿ ಬೆಳಕು ನಮಗೆ ಸಿಕ್ಕಿದೆಯೋ ಹಾಗೆಯೇ ಮುಂದಿನ ಪೀಳಿಗೆಗೂ ಸಹಿತ ಸಿಗುತ್ತೆ. ಅದಕ್ಕೋಸ್ಕರ ಮರಗಳನ್ನು ಉಳಿಸಿ ಸೇವ್ ಟ್ರೀಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಪರಿಸರನ ನಾಶ ಮಾಡಬಾರ್ದು. ಕಾಡನ್ನು ಬೆಳೆಸೋದಕ್ಕೆ ಒಂದು ಸರ್ಕಾರ ಎಷ್ಟೆಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಏನೆಲ್ಲ ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿದೆ, ಮತ್ತು ಈ ಒಂದು ಸಸ್ಯೋದ್ಯಾನಗಳ ರೂಪದಲ್ಲಿ ಎಷ್ಟೆಲ್ಲ ಮರಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅನ್ನೋದನ್ನು ನಾವು ನೋಡ್ಬೋದು. ನೋಡಿ, ಇಲ್ಲಿ ಯೋಗ ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ಹಾಗೆ ತೇಗ, ಹೊನ್ನೆ, ಬೀಟೆ, ಶ್ರೀಗಂಧ, ಹಾಗೆಯೇ ತೇಗದ ಮರಗಳ ಜೊತೆ ಬಿದಿರ ಮರಗಳನ್ನು ಸಹಿತ ನೋಡ್ಬೋದು. ನೋಡಿ, ಎಲ್ಲ ಮರಗಳು ಎಲ್ಲೆಲ್ಲಿ ಯಾವ ಥರ ಇದ್ದಾವೆ ಮತ್ತು ಆ ಮರಗಳ ಹೆಸರುಗಳು, ಅಲ್ಲಿ ಒಂದು ಪ್ಲ್ಯಾಂಟ್ ಮಾಡಿರುವಂಥ ವಿಶೇಷತೆಗಳು, ಇವುಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಮುಂದೆ ಹೋದರೆ ನಮಗೆ ಯೋಗ ಪ್ಲ್ಯಾಟ್ಫಾರ್ಮ್ ಕೂಡ ಸಿಗುತ್ತೆ. ಮತ್ತು ಈ ಒಂದು ಉದ್ಯಾನವನ ತುಂಬ ದೂರ ಇಲ್ಲ. ಗುಬ್ಬಿಯಿಂದ ರಂಗಶಂಕರ ಹೋಗಬೇಕಂದ್ರೆ ಒಂದು 1.5 2 ಕಿಲೋಮೀಟರ್ ದೂರದಲ್ಲೇ ಇದೆ ಇದು. ಮತ್ತು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ಸ್ವಚ್ಛವಾಗಿದೆ, ಹಾಗೂ ಇದು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಾವು ವಿವಿಧ ರೀತಿಯ ಮರಗಳು, ಹೂವಿನ ಮರಗಳು, ಹಣ್ಣಿನ ಮರಗಳು ಮತ್ತು ಹಲವಾರು ರೀತಿಯ ವಿಭಿನ್ನ ಶೈಲಿಯ ಮರಗಳನ್ನು, ಎಲೆಗಳನ್ನು ಸಹಿತ ನೋಡಬಹುದು. ಮತ್ತು ನೀವು ಫ್ಯಾಮಿಲಿ ಕೂಡ ಹೋಗ್ಬೋದು, ಮಕ್ಕಳನ್ನ ಕರ್ಕೊಂಡ್ಬಂದು ನಿಮಗೆ ಹಲವಾರು ರೀತಿಯ ಆಟಗಳು, ದೈಹಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಆಟಗಳು ಮತ್ತು ಕಸರತ್ತುಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ಆಟದ ಮೈದಾನವನ್ನು ಅಂತೂ ಒಳಗಡೆ ಬಂದ ತಕ್ಷಣ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದವರು. ನಾವು ಹೋಗೋದ್ರಿಂದ ಆಟ ಆಡ್ತಾನೆ ಇದ್ರು, ತುಂಬ ಎಂಜಾಯ್ ಮಾಡಿದ್ರು. ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ಅಲ್ಲೊಂದು ರೋಪ್ ಇದೆ. ಆ ರೋಪಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗೋದನ್ನು ನಮ್ಮ ಮಕ್ಳಿಗೆ ಒಂದು ಸ್ವಲ್ಪನೂ, ಹಳ್ಳಿ ಮಕ್ಕಳಾಗಿರೋದ್ರಿಂದ ಸ್ವಲ್ಪನೂ ಹಂಚ್ಕೊಂಡಂಗೆ ತುಂಬ ಸೇಫಾಗಿ ಈ ಆಟಗಳನ್ನು ಆಡಿದ್ರು. ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಸಹ ನಿಮ್ಮ ಮಕ್ಕಳುಗಳನ್ನ ಇಲ್ಲಿಯೇ ಕರ್ಕೊಂಡು ಬನ್ನಿ, ಆಟ ಆಡಿಸಿ, ಮತ್ತು ಅವ್ರ ಜೊತೆ ನೀವು ನಲಿದು ನೀವು ಕುಳಿತು ಹೋಗೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಜೊತೆ ಮಧ್ಯಾಹ್ನದ ಏನಾದರೂ ಫುಡ್ ಬಿಟ್ಟಿರುತ್ತೆ, ಇಲ್ಲೇನೂ ಸಿಕ್ಕೋದಿಲ್ಲ, ಅಂಗಡಿಗಳು ನೀವು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ. ಇವೆಲ್ಲರ ಲಂಚು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ತೊಗೊಂಡ್ಬಂದು ನೀವು ಇಲ್ಲಿ ತಿನ್ಕೊಂಡು ಆಟ ಆಡ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ವಾಕಿಂಗು ಸಹಿತ ಇಲ್ಲಿ ಅವಕಾಶ ಇದೆ. ಮಾರ್ನಿಂಗ್ 6 to 10 ಓಪನ್ ಇರುತ್ತೆ, ಮತ್ತು ಸಂಜೆ 4 to 6 ಓಪನ್ ಇರುತ್ತೆ. ನೋಡಿ, ಮಕ್ಕಳೆಲ್ಲ ಕೈಯರಲ್ಲಿ ಆಟ ಆಡ್ತಾ ಇದ್ದಾರೆ, ಮತ್ತು ಬಿದಿರಿನ ಗೊಂಬೆಗಳ ಜೊತೆ ಆಟ ಆಡ್ತಾ ಇದ್ದಾರೆ, ಮತ್ತು ಹಲವಾರು ರೋಪ್ ಆಟಗಳು ಸಹಿತ ಇದ್ದಾರೆ. ನಮ್ಮ ಮಕ್ಕಳು, ನಮ್ಮ ಟೀಚರ್ಸು ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡಿದ್ರು, ಸಖತ್ತು ಎಂಜಾಯ್ ಮಾಡಿದ್ರು. ನಮಗೆ ಇದು ತುಂಬ ಖುಷಿ ಕೊಡ್ತು. ಯಾಕೆಂದರೆ ನಾವುಗಳು ಎಷ್ಟೋ ಸ್ಥಳಗಳನ್ನು ನೋಡಿರ್ತೀವಿ, ಎಷ್ಟೋ ಆಟಗಳನ್ನು ಆಡಿರ್ತೀವಿ. ಆ ಮಕ್ಕಳುಗಳಿಗೆ ಅದು ಆಡೋದನ್ನು ನೋಡಿದಾಗ ಮತ್ತು ಅದು ಖುಷಿ ಪಟ್ಟಾಗ ಆಗುವಂಥ ಒಂದು ಆನಂದ ಇದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಸಾಕಾಗಲ್ಲ. ನೋಡಿ, ನಮ್ಮ ಮಕ್ಕಳೆಲ್ಲ ಉಯ್ಯಾಲ ಆಡ್ತಾ ಇದ್ದಾರೆ. ಕೆಲವು ಮಕ್ಕಳು ಅವ್ರವ್ರಿಗೆ ಯಾವ್ಯಾವ ಆಟಗಳು ಇಷ್ಟನೋ ಆ ಆಟಗಳನ್ನೆಲ್ಲ ಆಡ್ತಾ ಇದ್ದಾರೆ. ಈ ಒಂದು ಖುಷಿ ಇರುತ್ತಲ್ಲ ಮಕ್ಕಳ ಮುಖದಲ್ಲಿ ಬರುವಂಥ ಒಂದು ಆಸೆ, ರಿಯಲ್ ಒಂದು ಸ್ಮೈಲ್ ಇರುತ್ತಲ್ಲ, ಅದನ್ನು ನೋಡೋಕ್ಕೆ ನಿಜವಾಗ್ಲೂ ಎಷ್ಟು ಕಣ್ಣುಗಳಿದ್ರೂ ಸಾಲದು ಅನಿಸುತ್ತೆ. ನೋಡಿ, ಮಜೀದ್ ಆಟ ಆಡ್ತಾ ಇದ್ದಾರೆ, ಮತ್ತು ಇವನು ನಮ್ಮ ಇಂದ್ರು ಆಟ ಆಡ್ತಾ ಇದ್ದಾನೆ, ನಮ್ಮ ವೇದಾಂತ ಆಟ ಆಡ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಮಕ್ಕಳೂ ಸಹಿತ ಇಲ್ಲಿ ಖುಷಿಯಾಗಿ ಅವ್ರಿಗೆ ಇಷ್ಟ ಬಂದಂಥ ನಮ್ಮ ಶಿವು ಅಂತೂ ಒಂದು ಆಟಗಳನ್ನು ಎಲ್ಲ ಆಟಗಳನ್ನು ಆಟ ಆಡ್ತಾರೆ. ನೋಡ್ರಿ, ಇವರು ನಮ್ಮ ಅತ್ತೆ
ಇವರು ಸಹಿತ ತುಂಬ ಚೆನ್ನಾಗಿ ಏನೋ ಆಟ ಆಡ್ತಾ ಇದ್ದಾನೆ ನೋಡಿ. ಇದು ಬಿದಿರಿನ ಮರಗಳು. ಮತ್ತು ಇಲ್ಲಿ ನೋಡಿ ಎಲ್ಲ ಥರದ ಆಟಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡವರು ಚಿಕ್ಕವರು ಅಂತ ಹೇಳಿ ಎಲ್ಲರಿಗೂ ಸಹಿತ ಆಟ ಆಡೋದು. ನಮ್ಮ ಟೀಚರ್ಸ್ ಸಹಿತ ಟ್ರೈ ಮಾಡಿದ್ರು ಆಟ ಆಡೋದಕ್ಕೆ ಮತ್ತು ಖುಷಿಪಟ್ಟರು. ನೀವು ಸಹಿತ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಡೋಗಿ ಆಟ ಆಡಿಸಿ, ಕುಣಿಸಿ, ಮುಳಿಸಿ ಮತ್ತು ಮರಗಳ ಮತ್ತು ಒಂದು ಏನು ಕಾಡಿನ ನಾಶದಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಸಹಿತ ನಿಮ್ಮ ಮಕ್ಕಳಿಗೆ ಫ್ಯಾಮಿಲಿಗೆ ಗೈಡ್ ಮಾಡಿ. ಯಾಕೆಂದರೆ ನಾವು ಬರೀ ಹೇಳ್ತಾ ಇರ್ತೀವಿ ಅಷ್ಟೇ, ಮರಗಳನ್ನ ಸೇವ್ ಮಾಡಬೇಕು ಮತ್ತು ಕಾಡನ್ನು ಉಳಿಸ್ಬೇಕು, ಬೆಳೆಸಬೇಕು. ನೀವು ಸಹಿತ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಗಳ ಹತ್ರ ಮತ್ತು ನಿಮ್ಮ ತೋಟ ಮತ್ತು ಕಡೆ ಮರಗಳನ್ನು ಹಾಕಿ ಉಳಿಸಿ ಬೆಳೆಸೋದ್ರಿಂದ ನಮ್ಮ ದೇಶ ಮತ್ತು ನಮ್ಮ ನಾಡಿನ ಸಹಿತ ಮುಂದೆ ಹಸಿರಾಗಿ ಇರೋದಕ್ಕೆ ಮತ್ತು ಒಳ್ಳೆ ಮಳೆ ಸಾಧ್ಯ ಆಗೋದಕ್ಕೆ ನಿಮ್ಮ ಒಂದು ಚಿಕ್ಕದ ಅಳಿಲು ಸೇರಿ ಸಹಿತ ಇರಲಿ ಅಂತ ನಾನಾದರೂ ಕೇಳ್ಕೊತೀನಿ. ಯಾಕೆಂದರೆ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಪರಿಸರ ದಿನಾಚರಣೆ ದಿನ ಮರಗಳನ್ನು ಒಂದು 20-25 ಗಿಡಗಳನ್ನು ಹಾಕೋದು. ಪ್ರತಿ ವರ್ಷ ಒಂದೊಂದು ಮಗುಗೆ ಒಂದು ಸಸಿಗಳನ್ನು ಕೊಟ್ಟು ಅಡಾಪ್ಟ್ ಮಾಡಿ ಮಗು ಆ ಸಸಿಯನ್ನು ನೋಡ್ಕೊಳ್ಳೋದು, ಬೆಳೆಸೋದು, ಅದರ ಜವಾಬ್ದಾರಿ ಕೊಡೋದು, ಹಾಗೂ ನಾವು ಸಹಿತ ಪ್ರತಿದಿನ ಅದರ ಒಂದು ರಕ್ಷಣೆ ಮಾಡೋದು. ಈ ಥರ ಹಲವಾರು ಅಂಶಗಳನ್ನು, ಕಾರ್ಯಕ್ರಮಗಳನ್ನು ನಾವು ನಮ್ಮ ಶಾಲೆಗಳಲ್ಲಿ ಹಾಕೋತಾ ಇರ್ತೀವಿ. ನೀವು ಸಹಿತ ಫ್ಯಾಮಿಲಿ ಆಗಿದ್ದರೂ ಸಹಿತ ಈ ಒಂದು ರೀತಿಯ ಕಾರ್ಯಕ್ರಮಗಳನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದೊಂದು ಕೊಡೋದ್ರ ಮೂಲಕ ಮರಗಳನ್ನು ಬೆಳೆಸಿ ಮತ್ತು ಅವುಗಳಿಂದ ಆಗುವಂಥ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇಲ್ಲಿ ನಾವು ಕುತ್ಕೊಂಡು ಆಟ ಆಡೋದಕ್ಕೆ, ಊಟ ಮಾಡೋದಕ್ಕೆ ಹಲವಾರು ಒಂದು ಈ ರೀತಿಯ ಹಲವಾರು ಹಟ್ಸ್ನ ಅವರು ಅಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ನಾವು ಅಷ್ಟೇ, ನಾವು ನಮ್ಮ ಅಡುಗೆಯವರು, ನಮ್ಮ ಟೀಚರ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದಷ್ಟು ಹಾಡುಗಳು, ರೀಲ್ಸ್ಗಳು ಎಲ್ಲ ಮಾಡಿದ್ವಿ, ಖುಷಿಪಟ್ವಿ. ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸನ್ನ ಕರ್ಕೊಂಡೋಗಿ ಆಟ ಆಡಿ, ಕುಣಿಯಿರಿ, ಊಟ ಮಾಡಿ. ಮತ್ತು ಅಷ್ಟೇ ಮಾತ್ರ ಅಲ್ಲ, ಪರಿಸರ ಜಾಗೃತಿಯನ್ನು ಮೂಡಿಸಿ. ಯಾಕೆಂದರೆ ಪರಿಸರ ಅನ್ನೋದು ಪಾಠ ಬರಬೇಕು. ನಾವು ಬರೀ ನಾವು ತಿನ್ನೋ ಅನ್ನ ಯಾವುದರಿಂದ ಬಂದಿದೆ, ಈ ಪರಿಸರ ಕೊಟ್ಟಿರುವಂಥ ಒಂದು ಗಿಫ್ಟ್ ಅದು. ಸೊ ಅದನ್ನು ನಾವು ವಾಪಸ್ ಕೊಡಲೇಬೇಕು. ಸೊ ನಾವೇನು ಮಾಡಬೇಕು, ಅದು ವಾಪಸ್ ಕೊಡಬೇಕು ಅಂದರೆ ಅದ್ರ ಬಗ್ಗೆ ನಮಗೆ ಕಾಳಜಿನೇ ಇರಬೇಕು. ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮ ಸುತ್ತಮುತ್ತಲೇ ಇರುವಂತಹ ಪರಿಸರವೂ ಸಹಿತ ಚೆನ್ನಾಗಿದ್ದರೆ ಮಾತ್ರ ನಮಗೆ ಒಳ್ಳೆಯ ಗಾಳಿ, ಬೆಳಕು ಮತ್ತು ಆಹಾರ ಸಿಗೋದು. ಇಲ್ಲ ಅಂದರೆ ನಮಗೆ ಮಳೆ, ಬೆಳೆ ಯಾವಾಗ ಮಳೆ ಆಗಲ್ಲ, ಪ್ರತಿಯೊಂದೂ ಸಹಿತ ರೈಟ್ ಆಗೋದ್ರಿಂದ ಹಿಡಿದು ಎಲ್ಲ ರೀತಿಯ ಸಮಾಜದ ಸಮಸ್ಯೆಗಳು ಸಹಿತ ಉಂಟಾಗೋದು ಅವಾಗ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಮಕ್ಕಳ ಜೊತೆ ಈ ಒಂದು ಪಾಲುಮಾರ್ಗ ತಿಮ್ಮಕ್ಕ ಉದ್ಯಾನವನಕ್ಕೆ ನೀವು ಭೇಟಿ ಕೊಡಿ, ನಿಮ್ಮ ಜೊತೆಯನ್ನು ಕರ್ಕೊಂಡು ಹೋಗಿ, ಹಾಗೂ ಖುಷಿಯಾಗಿರಿ, ಪರಿಸರವನ್ನು ಉಳಿಸಿ, ಬೆಳೆಸಿ. ಸೇವ್ ಟ್ರೀಸ್, ಸೇವ್ ಲೈಫ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.